ಸ್ನೇಹಿತರೆ, ಒಂದು ಶಾಕಿಂಗ್ ಸತ್ಯ ಕೇಳಿ. ಇಲ್ಲಿ ಮೆಕ್ಸಿಕೋದ ಸಮುದ್ರದಲ್ಲಿ ವಕೀಟಾ ಅನ್ನೋ ಒಂದು ಸುಂದರವಾದ ಜೀವಿ ಇದೆ. ಇವುಗಳ ಸಂಖ್ಯೆ ಕೇಳಿದ್ರೆ ಇದೆ ಜಲ್ ಅನ್ನುತ್ತೆ. 1958ರಲ್ಲಿ ಸಾವಿರಾರು ಇದ್ದ ಈ ಜೀವಿಗಳು ಇವತ್ತು ಇಡೀ ಭೂಮಿ ಮೇಲೆ ಉಳಿದಿರೋದು ಕೇವಲ 10 ಮಾತ್ರ. ಇಷ್ಟು ದೊಡ್ಡ ಭೂಮಿಯಲ್ಲಿ ಸ್ನೇಹಿತರೆ ಬರೀ 10 ಇದಾವೆ. ಇದು ಜಗತ್ತಿನ ಅತಿ ಚಿಕ್ಕ ಮತ್ತು ಅತಿ ಅಪರೂಪದ ಪಾರ್ಪಾಯ್ಸ್ ಜಾತಿಗೆ ಸೇರಿದ ಮೀನು. 5 ಅಡಿ ಉದ್ದ, ಕಣ್ಣು ಮತ್ತು ತುಟಿ ಸುತ್ತ ಕಪ್ಪು ಕಪ್ಪು ಮಾರ್ಕ್ ಇರೋ ಇದು ನೋಡೋಕೆ ಸಮುದ್ರದ ಪಾಂಡ ತರನೇ ಕಾಣುತ್ತೆ. ಇವುಗಳ ಸ್ವಭಾವ ಹೆಂಗಪ್ಪ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಸಂಕೋಚ. ಮನುಷ್ಯರು ಅಥವಾ ಬೋಟ್ ಶಬ್ದ ಕೇಳಿದ್ರೆ ಸಾಕು ಆ ಕಡೆ ತಲೆನೂ ಹಾಕಲ್ಲ. ಹೀಗಾಗಿ ವಿಜ್ಞಾನಿಗಳಿಗೂ ಇವುಗಳ ಬಗ್ಗೆ ಸ್ಟಡಿ ಮಾಡೋದು ತುಂಬಾನೇ ಕಷ್ಟ. ಇಡೀ ಭೂಮಿಯಲ್ಲಿ ಇರದೆ 10 ಅಂದ್ರೆ ಹೆಂಗ್ ಹುಡ್ಕೋಣ ಇವುಗಳನ್ನ? ಇವು ಇಷ್ಟೊಂದು ಕಡಿಮೆ ಆಗೋಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಒಂದು ಹೆಣ್ಣು ವಕೀಟ 2 ವರ್ಷಕ್ಕೊಮ್ಮೆ ಒಂದೇ ಸಲ ಮರಿ ಹಾಕೋದು. ಹೀಗಾಗಿ ಇವುಗಳ ಸಂಖ್ಯೆ ಬೆಳೆಯೋದು ತುಂಬಾ ಸ್ಲೋ. ಎರಡನೇದು, ಮನುಷ್ಯರು ಮೀನು ಹಿಡಿಯೋಕೆ ಅಂತ ಹಾಕೋ ಬಲೆಗಳು. 1997ರಲ್ಲಿ 567 ಇದ್ದ ವಕೀಟಗಳು ಈ ಬಲೆಗಳಿಗೆ ಸಿಕ್ಕಾಕೊಂಡು ಇವತ್ತು 98% ಫಿನಿಶ್ ಆಗಿ ಹೋಗಿದ್ದಾವೆ. ಇದನ್ನ ಈಗ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಘೋಷಣೆ ಮಾಡಿದ್ದಾರೆ. ಮೆಕ್ಸಿಕೋದ ಕ್ಯಾಲಿಫೋರ್ನಿಯಾ ಕೊಲ್ಲಿಯಲ್ಲಿ ಅಳಿದುಳಿದಿರೋ ಈ 10 ಜೀವಿಗಳನ್ನ ಈಗಲಾದ್ರೂ ರಕ್ಷಿಸಿಲ್ಲ ಅಂದ್ರೆ ಮುಂದಿನ 1-2 ವರ್ಷದಲ್ಲಿ ಇದೊಂದು ಜೀವಿ, ಇದರ ಇಡೀ ಸಂತತಿ ಶಾಶ್ವತವಾಗಿ ಭೂಮಿಯಿಂದ ಕಣ್ಮರೆಯಾಗುತ್ತೆ, ಮತ್ತೆ ಬರೋದಿಲ್ಲ ಅದು. ಹೀಗಾಗಿ ಏನಾದ್ರೂ ಮಾಡಿ ಉಳಿಸ್ಕೊಳಕ್ಕಾಗತ್ತಾ ನೋಡ್ಬೇಕು. ಫೆಲೋ ಟ್ರಾವೆಲರ್ಸ್ ನ ಈ ಭೂಮಿಯ ವಿಕಸನದಲ್ಲಿ, ಇಲ್ಲಿನ ಜೀವಿಗಳ ವಿಕಸನದಲ್ಲಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.